ಯವ್ವ ನೋಡ್ಬೇ ಅರಿಬೇಕಾಗೈತಿ ಮಾನ್ಯ ಹೊಲ್ಸೇನ್ ನೋಡಿದ ಹೊಸ ಶರ್ಟ್. ಯಾವಾಗ ನೋಡಿದ್ರೆ ನೀಲಿ ಅಂಗಿನ ಹೊಲಸ್ಕೋತಿ ನೋಡ್ಲಾ ನೀನಾರ ಕಲರ್ ಬದ್ಲಿ ಹೊಲಸ್ಕೊಳಕ್ ಬರ್ತಲ್ಲನ ಹೊಳ ಬಳ ಅದ ನೀಲಿ ಹಾಗೆ ಹಾಕೊಂಡು ನಿಂತು ಬಿಡ್ತೈತೆ ಅತ್ತಾಗ ಬ್ಯಾರೆ ಹೊಲಸ್ಕೋಬೇಕಪ್ಪ ಚಂದ ಚಂದ ಕಾಣುವಂತವತ್ತಾಗ ಆಗಿತ್ತು ಚಂದ ಆಗೈತಿ ಏನ್ ನೀನ್ ಹೇಗೆ ಹೊರಬೀಳ್ತಾಳ ಏನ ಮದುವೆಯಿಂದ ಮುಗಿತು ಒಮ್ಮೆ ಫಸ್ಟ್ ನೈಟ್ಗೆ ಹೋಗ್ತಾಳ ಅವ್ರಿಗೆ ಏ ಬನ್ನಿ ಬನ್ನಿ ಬಂದೆ ಇದಡ್ ಸೀರೆ ಉಟ್ಕೊಳಕ್ ಇಷ್ಟೊತ್ತು ಮಾಡ್ತೀನಿ ನೋಡು ಬೇಸದಿವ ನೀನ ಅಲ್ಲ ಯಮ್ಮ ನಿನ್ನ ಮಗ ಏನ ಆ ಬೋರ್ಡ್ ತಿಳಿ ಏನ್ ಬಾಚಂಗಲ್ಲ ಬಿಡಂಗಿಲ್ಲವ ಅದೊಂದು ಅಂಗಿ ಹಾಕೊಂಡು ಮಾರಿ ತೊಳ್ಕೊಂಬಂದು ನಿಂತ್ರ ಮುಗಿದು ಹೋತು ನಂದು ಹಂಗಲ್ಲವ ಬೆಳಗ್ಗೆ ಎದ್ದು ಕೂಳು ಕುಚ್ಚಿ ಏನ್ ಹುಡುಗರ ಮಕ್ಕಳ ಶಾಲೆ ಕಳಿಸಿ ಆಕಿ ಕಾಲೇಜಿಗೆ ಹೋದ್ಲು ಏನ್ ಇಷ್ಟು ಕೆಲಸ ಮುಗಿಸಿ ಮನೆಗೆಲ್ಲ ಹೊರೆ ಬದುಕು ಮುಗಿಸಿ ಶ್ರಾವಣ ಸೋಮವಾರ ಜಳಕ ಮಾಡಿ ಪೂಜೆ ಮಾಡಿ ಅಷ್ಟು ಒಗಾತಿಂದ ಅರ್ಬಿನ ಒಗದು ಹಾಕಿ ಮೈಲ್ಗೆರ್ಬಿ ಹಿಡಿದು ಬೇಡ ಅಂತೇಳಿ ಏನು ಮತ್ತೆ ಮಧ್ಯಾಹ್ನ ನಿನ್ಗೊಟ್ಟು ಅಡಿಗೆ ಮಾಡಿಟ್ಟು ಈಗ ರೆಡಿ ಆಗಿ ನಾ ಬರ್ಬೇಕು ತೆಲಿಗಿಲಿ ಬಾಚ್ಕೋಬೇಕ ಬೇಡ ಸೀರೆ ಉಟ್ಕೋಬೇಕು ಒಡವಿ ಹಾಕೋಬೇಕು ತಲೆ ಬಾಚ್ಕೋಬೇಕು ಮಕ್ಕಕ್ಕೆಲ್ಲ ಪೋಡ್ಸೋನಾರು ಪೌಡರು ಮೇಕಪ್ ಮಾಡ್ಕೋಬೇಕು ಮತ್ ನಿನ್ ಮಗನ ಅಂಗಿನೂ ಹುಡುಕಿ ಕೊಡ್ಬೇಕು ಅದನ್ನ ಇಸ್ತ್ರಿನೂ ಮಾಡಿ ಕೊಡ್ಬೇಕು ಇದೆಲ್ಲ ಕೆಲಸ ಏನ್ ಕಣ್ಣಿಗೆ ಕಾಣೋದಲ್ಲ ಕಾಂತತಿ ನೀನ್ ಏನಾರ ಒಟ ಒಟ ಹಚ್ಚಿದಿ ಮತ್ ನೀನ್ ಯಾವ್ದಾರು ತಗೊಂಡೋಗಿ ಎಲ್ಲಾರು ಸೇರ್ಸೆ ಬಂದ್ಬಿಡ್ತಾನಿ ಯವ್ವ ಯಾಕೆ ಬೇಕು ಹೋಲ್ ಬಿಡು ಬೇ ಬಂದ್ಲಲ್ಲಿ ಈಗರ ಎದಕ್ಕೆ ಕುದುರಾಡ್ತಿ ಆಕಿ ಕೂಟ ಮತ್ತೆ ಆಮೇಲೆ ಊರಾಗಿಲ್ಲ ಕೆಲಸ ಎಲ್ಲ ಹೇಳಕ್ ನಿಂದಿರ್ತಾಳಕಿ ನೀ ಯಾವ ಕೇಳ ಮತ್ತೆ ನೋಡ್ದೆ ನೋಡ ಹಿಂಗ ತಣ್ಣಗ ಬರೋದ್ ಕಲಿಬೇಕು ಅಡಿಗೆ ಮಾಡಿಟ್ಟೆ ನೋಡ್ ಮುತ್ಕಿ ಊಟ ಮಾಡ ಮರ್ಯಾದಿ ಕೊಡ ಊರ್ ನಾಯಿ ಏನ ನಾನು ಯಾರಂತ ತಿಳ್ಕೊಂಡಿ ಹೌದು ನಿಮ್ಮ ಅವು ಬರಾಕತ್ತಾಳದಲ್ಲಿ ಇವತ್ತು ರಾಖಿ ಕಟ್ಟು ಹಬ್ಬ ಇವತ್ತು ಮತ್ತೆ ಏನ ಫೋನ್ನಾಗ ಏನಂದ್ಲ ಅವ್ವ ಬರ್ತೇನಂದಾಳ ಸಂಜೆ ಕಟ್ತಾಳಂತ ಈಗ ಮಧ್ಯಾಹ್ನ ಮ್ಯಾಗ ಬರ್ತೇನಂತ ಹೇಳ ರಾಖಿ ತಗೊಂಡ್ ಮತ್ತೆ ಬೋರ್ಡ್ಕೊಂಡು ತಮ್ಮ ಕಟ್ಟಕ್ ಬರ್ಬೇಕಲ್ಲಕ್ಕಿ ಬರ್ತೇನಂತ ಹೇಳ ಹೌದು ರಾಖಿ ಕಟ್ಟಕ ಮಗಳು ಬರ್ತಾಳಿಲ್ಲ ಅಂತ ಕೇಳಿದಲ್ಲ ಮಗಳಿಗೆ ಏನ್ ತಂದ ಕೇಳಿ ನಿನ್ ಮಗ ಏನ್ ತರ್ಲಿ ಮರೆ ನಮ್ದೇ ರೊಕ್ಕ ಒಜ್ಜಾಗೈತಿ ಅದಕ್ಕೆ ಏನ ಬರ್ಲಿ ಅಕ್ಕ 1,000 ರೂಪಾಯಿ ಕೊಡ್ತೀನಿ ಕೈಯಾಗ ನೋಡ್ದೆ ನಿನ್ ಮಗ ಎಷ್ಟು ಕಂಜೂಸದಾನ ಅಂತ ಹೇಳಿ 1,000 ರೂಪಾಯಿ ಕೊಡ್ತಾನಂತ ಅಲ್ಲ 1,000 ರೂಪಾಯಿಗೆ ಏನ್ ಬರ್ತೈತಿ ಒಂದ್ ಸೀರೆ ಬರ್ದಲ್ಲ ನೆಟ್ ಅನ್ ಕಮ್ಮನ್ ಸೀರೆ ಒಂದು 1,500 ರೂಪಾಯಿ ಚಂದನ್ ಸೀರೆ ತಗೊಳಕ್ ಹೋದ್ರ 1,500 ರೂಪಾಯಿ ಇಲ್ದ ಆಗೋದಲ್ಲ ಹೇಳ ನಿನ್ ತಮ್ಗ ಒಂದ್ ಚಲೋ ನಿನ್ ಮಗ್ ಹೇಳ ಒಂದ್ 1,500 ರೂಪಾಯಿ ಸೀರೆ ತಗೊಂಬರ್ಲಾ ಅಂತೇಳಿ ಈಗ ಹಂಗಾರ ಮದ್ವಿ ಮುಗಿಸಿ ಅತ್ತಾಗಿಂದ ಅತ್ತಾಗ ನಾನು ಇವ್ರು ಹೋಗಿ ಒಂದ್ ಚಲೋ ಸೀರೆ ಯಾರ ತತ್ತೆ ತಗೋ ಏನ ನಮ್ಮ ಹೋಗಿ ಕೊಡಾಕ್ ಮತ್ತೆ ಹಂಗ ಕಳಿಸ್ತೀಯನ ಮನಿಗೆ ಮುತ್ತೈದೆ ಹೆಣ್ಮಗಳು ಶ್ರಾವಣದಾಗ ಬಂದ್ಲ ಅಂದ್ರ ಅರ್ಶನ ಕುಂಕುಮ ಹಚ್ಚಿ ಸೀರೆ ಕೊಟ್ಟು ಕಳಿಸ್ತೀಯಲ್ಲ ಮಗಳಿಗೆ ಮತ್ತೆ ನಾನು ಮಂದಿ ಸಸ್ತ್ಯಾರಂಗ ಯಾಕೆ ಮಾಡ್ತಿ ಅಂದಿದ್ನಿ ಅಂದ್ರೆ ಗೊತ್ತಾಕಿತ್ತ ಏನ್ ಮಾಡ್ಬೇಕು ಇತ್ತಾಗ ನಾ ಅದ್ನಿನೂ ಆಕೆ ಆಗ್ಯಾಳ ಅವನು ಆಕೆ ಅಮ್ಮನೂ ನೀನ ಅತ್ತಿನೂ ನೀನ ಮಾವನು ಇವನ ಗಂಡನು ಇವನ ನನ್ನ ಹಣೆ ಬೇರೆ ಕುಟುಂಬನೇ ಇಲ್ದಂಗ ಆಗ್ಬಿಡುತ್ತೆ ನನಗ ಆತ ನಡಿಯ ಬೆಂಗ್ಲಿ ಎಟ್ಟು ಮಾತಾಡ್ತಿ ಮಾತು ಅವ್ರು ಹುರಿದಂಗೆ ಹಂಚಿನಾಗ ಹಾಕಿದ್ ಕಾಸು ಹಿಡ್ದಂಗೆ ಸಿಡಿತಿರ್ತಿಯಲ್ಲ ಅಂದತಿ ನಡಿ ಹೋಗಿ ಹೊತ್ತಾತ್ ಹೋಗಲ್ಲಿ ನೋಡಿ ನಿನ್ ಸಲ ಕಾಯ್ಕೊ ಕೂತಿರ್ತಾರ ಹೋಗು ಹೊಂಟೆ ಏ ಬರ್ರಿ ಹೋಗುನು ಹೊತ್ತಾತ ಆ ಬಸಂದರ್ ಗುಡಿಯಾಗ ಇಟ್ಟಾರಂತ ಮದುವಿನ ನಡ್ರಿ ಪಟ್ನಲ್ಲಿ ಹೊತ್ತಾತ್ ಹೋಗುನು ಸೌಕಾಶ್ವರಿ ಗಡಿ ಮ್ಯಾಗ ಕೆಸರು ಎಲ್ಲಿ ಬೇಕಲ್ಲ ಮಳೆ ನೀರು ನಿಂತಿರ್ತಾವ ರೀ ರೀ ಕೆಮ್ಮ ರೀ ಎಲ್ಲದಿರಿ ರೀ ಏನಾತ ಹೊರಗೆ ಮಂದಿ ನಿಂತಾರ ಎದ್ಕೋದ್ರಾಕತಿ ನಿಮ್ಮ ಮಂದಿ ಮನೆ ಹಾಳಾತ ಮಗಳು ಮಾತಾಡುವಳ್ಳ ರೀ ಅಲ್ಲಿ ತಂಗಾತ ಬಿದ್ದಾಳ ಎಬ್ಸಿದ್ರು ಹೇಳುವಳ್ಳು ಏನಾಗಿತ್ತ ಗೊತ್ತಾಗಲ್ತ ದೌಡ್ ಬರ್ರಿ ಮಾತಾಡ್ವಳ್ಳ ಅಯ್ಯೋ ದೇವ್ರೆ ಏನ್ ಮಾಡ್ಕೊಂಡ್ಲ ಬೆಳಗ್ಗಿಂದ ಎದ್ದಿಲ್ಲ ಅಂದ್ರೆ ನೀನ್ ನೋಡಾಕ ಹೋಗಿಲ್ಲ ನಕಿನ್ನ ಅಯ್ಯೋ ಆ ಹುಡುಗನ್ ಮದುವೆ ಆಗತ್ತದಂತ ಬೇಜಾರ್ ಮಾಡ್ಕೊಂಡ್ ಏನಾರ ಅಯ್ಯೋ ದೇವ್ರೆ ಅಪ್ಪ ಗಾಡಿ ತೆಗಿ ದೌಡ್ ಗಾಡಿ ತೆಗಿ ಸೌಕರ್ಯ ಇದು ಪರಕ್ಕಿಲ್ಲನ್ರಿ ಅದಾಳವ ಒಳಗ ಅದಾಳ ಯಾಕ ಏನ್ರ ಬೇಕಾಗಿತ್ತನ ಇಲ್ಲ ಶಾಂತಕ್ಕ ಅವ್ರ ಮನೆ ಲಗ್ನಕ್ಕೆ ಕರೆದಿದ್ಲ ನಾನು ಅಂತೆಲ್ಲ ಉಟ್ಕೊಂಡೋಗಕ್ಕಷ್ಟೇ ಅದು ಚಲೋ ಸೀರೆ ಇಲ್ರಿ ಅದಕ್ಕೆ ಪಾರಕ್ಕನು ಯಾವಾರ ಸೀರೆ ಅದಾವನ ಬೇಡಾಗಿದ್ದೆ ಅಲ್ಲೇ ನನಗೆ ಅತ್ತ ಕೊಡ್ತಾಳನ ಒಂದು ಯಾವಾರ ಬೇಡಾಗಿದ್ದ ಸೀರೆ ಅಂತ ಕೇಳಕ್ಕೆ ಬನ್ನಿ ಪ್ರೇಮಿ ಏನ್ಲೇ ಸೀರೆ ಬೇಕಾಗಿತ್ತ ಕೇಳಿಸ್ತು ನನಗೆ ಅಡಿಗೆ ಮನೆಗಿದ್ದೆ ಹ್ಞೂ ಪಾರಕ್ಕ ಯಾವಾರ ಸೀರೆ ಅದಾವನು ಹೊಸಾವ ಚಲೋವ ಅಲ್ಲ ನಾ ಇದು ಅಂದ್ರೆ ಒಂದು 2-3 ನಿಂಗೆ ಹುಟ್ಟು ಬೇಸರಾಗಿದ್ವು ಅಂದ್ರೆ ಚಲೋ ಇದ್ವಂದ್ರೆ ಕೊಡು ನಾ ಉಡ್ತೇನೆ ಅಯ್ಯೋ ಮೊದಲ ಹೇಳ್ಬಾರ್ದನ್ಲೇ ನೀನು ಮೊದಲ ಹೇಳ್ಬಾರ್ದನ ಕಬ್ರಿಗೇಡಿ ಅಲ್ಲಲ್ಲ ನಾನು ಮೊನ್ನೆ ಒಂದು 6 ಸೀರೆ ಇಟ್ಟಿದ್ದೆ ಒಬ್ಬಕ್ಕೆ ಬಂದ್ಲವ ಪಾಪ ಏನ ಆ ಕಡೆ ಈ ತಮಿಳ್ನಾಡು ಕಡೆ ಎಲ್ಲ ಅದೇನ ಏನಂತಾರ ಭಯ ಬರ್ಬಲ್ತಗ ಅದು ಭೂಕಂಪ ಆತಲ್ಲ ಭೂಕಂಪ ಅಂತ ನಾನು ನೋಡ ಗುಡ್ಡು ಕುಸ್ತು ಬಿದ್ದು ಜಗ್ ಮಂದಿ ಸತ್ರಲ್ಲೇವ ಪಾಪ ಆ ಕಡೆ ಒಯ್ದು ನಿರಾಶ್ರಿತರಿಗೆ ಅಂತೇಳಿ ಅವ್ರ ಮನಿ ಮಠ ಅರಿವಿ ಅಂಚಿಟಿಗೆ ಮನೆಯನ್ ಬಾಂಡೆ ಸಾಮಾನ ಎಲ್ಲ ಹೋಗ್ಯಾವು ಅದಕ್ಕೆ ಅವರಿಗೆ ಊರೂರಾರು ಮಂದಿ ಕಡೆ ಎಲ್ಲ ಇಸ್ಕೊಂಡು ಕೊಡಾಕತ್ತೇವಿ ಸಾಮಾನ ನಿಮ್ಮ ಕಡೆ ಎಷ್ಟಕತಿ ಏನಕತಿ ಯಾವ್ದು ಕೊಡಾಕತಿ ಅದನ್ನ ಕೊಡ್ರಿ ಅಂತೇಳಿ ಬಂದು ಪಾಪ ನನಗೆ ಒಂಥರ ಕೆಟ್ಟ ಅನಿಸ್ಬಿಡ್ತು ಭಾಳ ಅದಕ್ಕೆ ಮತ್ತೆ ನನವ ಒಂದು 2 ಚಲೋ ಸೀರೆ ಬಾಂಡೆ ಅಷ್ಟು ಕಟ್ಟು ಕಳಿಸಿದೆ ಓ ಹೌದನ ಪರಕ್ಕ ನಾನು ಮೊನ್ನೆ ಕೇಳಬೇಕಿತ್ತು ಇರ್ಲಿ ಬಿಡು ಕೊಟ್ಟನೆಂದಲ್ಲ ಮತ್ತೇನು ಮಾಡೋದು ಬೇಕಾಗಿತ್ತು ಅಯ್ಯೋ ನಾನು ಏನು ಮಾಡ್ಲವ ಅಲ್ಲ ಪಾಪ ಗುಡ್ಡು ಕುಸ್ತು ಒಂದು ಅರಿವಿಲ್ದಂಗೆ ನಿಂತಾರಲ್ಲಿ ಅವ್ರಿಗೆ ಕೊಡೋದು ಮುಖ್ಯನಾ ಏನು ನಿಂಗೆ ಕೊಡೋದು ಮುಖ್ಯನಾ ನೀನು ಹೇಳಿ ನೋಡೋಣ ಹಂಗಾರೆ ಹೌದೌದು ಪಾಪ ಅವ್ರಿಗೆ ಕೊಡೋದು ಮುಖ್ಯ ಆಯ್ತು ಬಿಡು ಪರಕ್ಕ ಹಂಗಾರೆ ಮತ್ತೆ ಇಲ್ಲಂದ್ರೆ ಏನು ಮಾಡೋಕ್ಕತಿ ಬರ್ಲೇ ಪರಕ್ಕ ಒಂದು ಇಲ್ಲೋದಿಲ್ಲ ಈಗ ಹಂಗಾರ ಇಲ್ಲ ಇದ್ರ ಕೊಡಂಗಿಲ್ಲ ನಾನು ಸರಿ ಬರ್ತೇನೆ ಹಂಗಾರ
ಇಲ್ಲಾಂದ್ರೆ ತಡಿ ಪಾಪ ನೀ ಭಾಳ ಇದು ಮಾಡಕತ್ತಿ ಒಂದೇ ಒಂದು ಚಲೋದೈತಿ ಕೊಡ್ತೇನೆ ತಡಿ ಪಾಪ ನಮ್ಮ ಪಾರಕ್ಕನ ಗುಣ ಭಾರಿ ದೊಡ್ಡದು ನೋಡ್ರಿ ಗೌಡ್ರೆ ಅಲ್ಲಿ ಅಷ್ಟು ಮಂದಿ ಕೊಟ್ಟು ಮತ್ತೆ ಇಲ್ಲಿ ಒಂದು ಕೊಡ್ತೇನೆ ಅನ್ನಕತ್ತಾಳೆ ಈಗ ನಾ ಪಾರಕ್ಕನ ಏನ ಮಾಡಿದ್ದೆ ಅಡ್ಡಿ ಇಲ್ಲ ವಾ ಏನ್ರಿ ಪರಕರ ಇಷ್ಟು ಚಲೋ ಸೀರಿ ತಗೋ ಫಂಕ್ಷನಿಗೆ ಉಟ್ಕೋ ನೀನೇ ಇಟ್ಕೋ ಪಾಪ ಮತ್ತೆ ನಮ್ಮ ಮನೆಗೆ ಕೆಲಸ ಮಾಡ್ತೀನಿ ಒಂದು ಸೀರೆ ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಹೇಳ ತಗೋ ಇಟ್ಕೋ ಪಾಪ ಉಟ್ಕೋ ಅಯ್ಯೋ ಹ್ಞೂ ರೀ ಪರಕರ ನಂಗೆ ಭಾಳ ಖುಷಿ ಆತ್ರಿ ಪರಕರ ತಗೋ ನಾ ಏನು ಬರ್ತೇನೆ ರೀ ಪರಕರ ಭಾಳ ಖುಷಿ ಆತ್ರಿ ಇಷ್ಟು ಚಲೋ ಸೀರೆ ಕೊಡ್ತೀರಂತ ನಾನು ಅನ್ಕೊಂಡಿದ್ದೆ ಇಲ್ಲ ಇವತ್ತು ಮದ್ವೆಗೆ ಇದನ್ನ ಉಟ್ಕೊಂಬರ್ತೇನೆ ರೀ ಬೆಂಡ್ಲಿ ಅಲ್ಲಲೇ ಪರಿ ನೀ ಯಾವಾಗ ಗುಡ್ಡ ಕಸ್ತೂರಿ ಸೀರೆ ಕುಟ್ಕಸಿದಿ ನಿಮಗೆ ಯಾಕೆ ಬೇಕು ಹೇಳಕ್ಕೆ ಏನಾಗೋದೈತಿ ಏನು ಹೇಳಿದ್ರು ನಡೀತೈತಿ ಬಾಯಿ ಮುಚ್ಕೊಂಡಿರ್ರಿ ಅಲ್ಲ ಈ ಕೊಡದ್ ಕೊಟ್ಟು ಇಷ್ಟು ಚಲೋ ಸೀರೆ ಕೊಟ್ಟಲ್ಲ ಆ ಸುಳ್ಳು ಹೇಳಿ ಈ ಸೀರೆ ಯಾಕೆ ಕೊಡ್ಬೇಕಿತ್ತು ಹಂಗೆ ಹೇಳೋದು ಮತ್ತೆ ನಮ್ಮ ಪಾರಕ್ಕೆ ಇಷ್ಟೆಲ್ಲ ಕೊಟ್ಲು ಅನ್ನಂಗೆ ಆಗದ್ ಬೇಡನ ಅದಕ್ಕೆ ಅವ್ರಿಗೆ ಕೊಟ್ಟೆ ಆಮ್ಯಾಗ ಇದು ಸೀರೆ ಅಲ್ಲ ಇದು ಹೇಳ್ಬೇಕಂದ್ರೆ ಮೊನ್ನೆ ನನಗೆ ಅರ್ಶಿನ ಕುಂಕುಮ ಹಚ್ಚಿದಾಗ ಒಬ್ರು ಯಾರ ಕೊಟ್ಟಿದ್ದಿದೆ ನಂಗೇನಷ್ಟು ಇಷ್ಟ ಆಗಿದ್ದಿಲ್ಲ ಪಾಪ ಕೊಟ್ರೆ ಆಕೆ ಯಾರು ಉಟ್ಕೋತಾಳಲ್ಲ ಅದಕ್ಕೆ ಆಕಿಗೆ ಕೊಟ್ಟೆ ಅಡ್ಡಿ ಇಲ್ಲ ಚಲೋ ಐತ್ ಸೀರೆ ನಿಂಗೆ ಇಷ್ಟ ಆಗಿಲ್ಲ ಅಂದ್ರೂ ಕೊಟ್ಟಾರ ಕೊಟ್ಟಿಯಲ್ಲ ಜಿಪುಣ್ತನ ಮಾಡಿಲ್ಲ ಅಯ್ಯೋ ಈಗ ಹಬ್ಬಕ್ಕೆ ಹೆಂಗಿದ್ರು ಮನೆ ಕೆಲಸ ಮಾಡೋರ್ಗೊಂದು ಸೀರೆ ಕೊಡ್ಬೇಕಾ ಅದಕ್ಕೆ ಕೊಟ್ಟಿದ್ದೆ ಅದು ಆತು ಇದು ಆತು ಅಂತೇಳಿ ಈಗ ಇದನ್ನ ಮಾತಾಡ್ಕೊಂತ ನಿಂದಿರ್ತೀವೋ ಏನ್ ತಯಾರಕ್ಕಿ ಹೋಗ್ಬೇಕಲ್ಲ ಅಲ್ಲಿಗೆ ಅಯ್ಯೋ ಸೀರೆ ಇಟ್ಟೇನ್ ತಡಿಪ ಒಲಿ ಮೆಚ್ಚ ಇಟ್ಟಿದ್ದೆ ಇಳಿಸಿ ಹೋಗಿ ಪಟ್ನ ಉಟ್ಕೊಂಡ್ ಬರ್ತೇನೆ ಮರೆಯತ್ತಗ ಏನಾತಗ ಅಪ್ಪ ನಂಗೆ ಲೇಟ್ ಆಯ್ತು ಆಫೀಸ್ಗೆ ಹೋಗ್ಬರ್ತೀನಿ ಹೋಗ್ಬಾರಪ್ಪ ಮಗನ ಹಂಗ ಸಂಜಿಕೆ ನಾನು ಮತ್ತೆ ನಾನು ಇದು ರೂಪಾ ಊಟಕ್ಕೆ ಹೊಂಟೇವಿ ಹೌದಾ ಹೋಗ್ಬಾರಪ್ಪ ಹೋಗ್ಬಾ ಚಲೋ ಆತ್ ಊಟಕ್ಕೆ ಹೋಗ್ಬಾ ಹಂಗ ಏನಾರ ಅರ್ಬಿ ಗಿರ್ಬಿ ತಗೊಳೋದಿದ್ರ ಏನಾರ ಶಾಪಿಂಗ್ ಮಾಡೋದಿದ್ರ ಮಾಡ್ಕೊಂಡೆ ಬರ್ರಿ ಆರಾಮ ಊಟಕ್ಕೆ ಹೊಂಟೇವ ಸಂಜಿಕೆ ಯಾಕ ಮನ್ಯಾಗಿಲ್ಲ ಕೂಳ ಬಾಡೆ ಊರ್ ಬಾಡೆ ಹಂಗ ಮದಿ ಫಿಕ್ಸ್ ಆದ್ಬಿಟ್ಲೆ ರೊಕ್ಕ ಹಾಳು ಮಾಡಕ್ ನಿಂತು ಬಿಟ್ಟಾನ ತಣ್ಣಗಿರ ಬಾಯಿ ಮುಚ್ಕೊಂಡೆ ಏನ್ ಊಟಕ್ಕೆ ಹೊಂಟಿಲ್ಲ ಇದಕ್ಕೆ ಈಗ ಕ್ಲಾಸ್ ರೊಕ್ಕ ಹಾಳು ಮಾಡೋದು ಅಲ್ಲ ನಿನ್ ತಲಿ ಬರೋಬರಿ ಐತಿಲ್ಲ ಅಲ್ಬೇ ಇದಾಗ ತಲೆ ಬರೋಬರಿ ಐತೆ ಇಲ್ಲ ಅಂತ ಕೇಳೋದು ಏನೈತವ ನಿಂದೊಂದು ಕತಿ ಎತ್ತಾಗ ಹೋಗ್ಬಾರ್ದನ ನಾವು ಬೇಕಾಗಿಲ್ಲ ಹೊರಬೇಕನ್ನಂತ ಎದಕ್ಲ ಹಂಗೆಲ್ಲ ಹೊರಗೆ ಹೋಗುದು ನನ್ನ ಮಾತು ಕೇಳಪ್ಪ ಇವೆಲ್ಲ ಚಲೋ ಅಲ್ಲ ಇವು ಹಿಂಗೆ ಎತ್ಬೇಕತ್ ರೊಕ್ಕ ಹಾಳು ಮಾಡಿದ್ರೆ ಇದು ಎಲ್ಲ ಇದಾಕತ್ತೆ ಅಂತ ಮಾಡಿ ಏನ್ ಅನ್ಕೋಬೇಕು ಈಗ ಅಷ್ಟೆಲ್ಲ ಸಲಿಗೆ ಕೊಟ್ಕೊಂಡ್ ಕುಂದ್ರಬೇಡಲ್ಲ ಆಯ್ತಾಯ್ತು ಅದೆಲ್ಲ ನಾನು ನೋಡ್ಕೋತೀನಿ ನೋಡ್ ನನ್ನ ಮಾತಂದ್ರೆ ಕಿಮ್ಮತ್ತಿಲ್ಲ ಬಡ್ಯಾಗ ನೋಡು ಹೇಳ್ತಾ ಇದೀನಿ ಹೆಂಗ ಅವ್ನು ತಿಳಿದಿದ್ದೆ ಮಾಡ್ತಾನೆ ನೀವದಿರ್ ನೀವ ಏನು ಹೇಳಂಗಿಲ್ಲ ಕೇಳಂಗಿಲ್ಲ ಏನಾರ ಮಾಡ್ಕೋ ಹೋಗಂತ ಕೈ ಬಿಟ್ಬಿಟ್ಟಿರಿ ನೀನ್ ಈಗೇನ್ ರೆಡಿ ಅಕ್ಕಿ ನಾನು ತಡಿ ನಾ ಬೇರೆ ಕೆಲ್ಸ ಕೋಲೆ ಮದ್ವಿಗೆ ಹೋಗೋಣ ಇರ್ರಿ ಅಂತ ಇರಿಸ್ಕೊಂಡಿ ನೋಡಿದ್ರೆ ನಾನು ಕೆಲಸ ಮಾಡಕ್ ಬಿಡುವಲ್ಲಿ ನಾನು ಹೊರಗೆ ಹೋಗಕ್ ಬಿಡುವಲ್ಲ ತಗ ನೀನಾರ ತಯಾರಾಗಿ ಬರ್ತೀಯ ಅದು ಇಲ್ಲ ತಗ ಪಟ್ ತಯಾರಾಗಿ ಬಂದು ಬರ್ತನ್ ಜೊತೆಗೆ ಇಲ್ಲ ನಾನು ಕೆಲ್ಸಕ್ಕೆ ನಾ ಹೋಗ್ತೇನೆ ಉಟ್ಕೊಂಡೇನಲ್ಲ ಸೀರಿನ ಇನ್ನೆಂತದ ಉಟ್ಕೋಬೇಕ ಇದೇ ಸಾಕು ಅಲ್ಲ ಕೆಲಸಕ್ಕೆ ನೋಡಿದ್ರೆ ಆಕಿ ಪ್ರೇಮೋಗ ಅಂತ ಚಲೋ ಸೀರೆ ಕೊಟ್ಟು ಕಳಿಸಿದಿ ಜೊತೆಗೆ ಏನದು ನೀನು ಎಷ್ಟು ಬಂಗಾರ ಅದಾವ ಆ ಬಂಗಾರಕ್ಕೆ ಹೋಗಿ ಈಡಗಿ ಚಲೋ ಸೀರೆ ಉಟ್ಕೋ ರೀ ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ ಏನು ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ ಸುಮ್ಮನೆ ಚಲೋ ಸೀರೆ ಉಟ್ಕೋಬಾರ್ದ್ರಿ ಯಾಕಂತಂದ್ರೆ ಮತ್ತು ಬಂಗಾರ ಈಡಾಗ ಹಾಕೊಂಡು ಚಲೋ ಸೀರೆ ಉಟ್ಕೊಂಡು ಹೋದೆ ಅಂದ್ರೆ ಆಯಾರ ಜಾಸ್ತಿ ಮಾಡ್ಬೇಕಾಕತಿ ಸುಮ್ಮನೆ ಇದ್ದಿದ್ರಾಗೆ ಹೋಗ್ತೀನಿ ಯಾಕೆ ಕೊಳ್ಳಗೊಂದು ಹಾಕೊಂಡೇನಿ ಸೀರೆ ಬೇರೆ ಉಟ್ಕೊಂಡೇನಿ ಸಾಕು ಅವ್ರೇನು ಜೋರಾಗಿ 1000 ಮಂದಿ ಕರೆದೇನು ಮದುವೆ ಮಾಡಕತ್ತಿಲ್ಲ ಏನು ಆಯಾರೆಲ್ಲ ಮತ್ತೆ ಈಡೇ ಮಾಡ್ಕೊತ ಕುದ್ರಕ್ಕಾಗಲ್ಲ 101 ರೂಪಾಯಿ ಕವರ್ನಾಗ ಹಾಕಿಟ್ಟನಿ ಬಾಯಿ ಮುಚ್ಕೊಂಡಿರ್ಬೇಕು ಅದನ್ನ ಕೊಡ್ತೇನೆ ಬಾಯಿ ಮುಚ್ಕೊಂಡಿರ್ರಿ ಅಲ್ಲ ನಾವು ಒಡವಿ ಹಾಕೊಂಡೋಗಿಲ್ಲ ಬಂಗಾರ ಹಾಕೊಂಡೋಗಿಲ್ಲ ಅಂದ್ರೆ ನಮ್ಮನ್ನು ಬಡವ್ರು ಅಂತ ತಿಳ್ಕೊತಾರನ ನಮ್ದು ಏನೈತಿ ಎಷ್ಟೈತಿ ಅವ್ರಿಗೇನು ಗೊತ್ತಿಲ್ಲನ ಕಬರ್ಗೇಡಿ ಅದು ಅಲ್ದೆ 101 ರೂಪಾಯಿ ನಾಷ್ಟ ಕೊಡೋದು ಸುಮ್ಮನಿರಿ ಅಯ್ಯೋ ದೇವ್ರೆ ನಾಳೆ ಹಂಗಾರ ನಿನ್ ಮಗ್ಗದ ತಯಾರು ಮಾಡ್ತಾರ ನಾನು ನೋಡ್ತೇನೆ ನನ್ನ ಮಗಗೆ ಬೆಳ್ಳಿ ಬಟ್ಲ ಬೆಳ್ಳಿ ಆರ್ತಿ ಇಲ್ಲ ಏನಾರು ಒಂದು ಬೆಳ್ಳಿವೇ ತರಬೇಕು 101 ರೂಪಾಯಿ ಕೊಟ್ರೆ ನಾ ಸುಮ್ಮನಿರಲ್ಲ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತಿರ್ತೇನೆ ಅದಾಗತ್ತಲ್ಲ ರೊಕ್ಕ ಖರ್ಚು ಮಾಡಿ ನೋಡ್ರಿ ಕಿ ಲೆಕ್ಕ ಹೆಂಗೈತಿ ಈಕಿ ಮಾತ್ರ 101 ರೂಪಾಯಿ ತಯಾರು ಮಾಡ್ತಾಳಂತ ಈಕಿ ಮಗನ ಮದ್ವೆಗೆ ಅವ್ರು ಜಾಸ್ತಿ ಬೆಳ್ಳಿದೇನಾರ ತಯಾರು ಮಾಡ್ಬೇಕಂತ ಅಯ್ಯೋ ದೇವ್ರಿ ಅಲ್ಲ ಇನ್ನ ತಯಾರಾಗಿಲ್ಲ ಅಯ್ಯೋ ಎಷ್ಟೊತ್ತಾತು ಪಟ್ ಸೀರೆ ಉಟ್ಕೋ ಎಲ್ಲರೂ ಗುಡಿ ಕಡೆ ಹೊಂಟೇವಿ ಆತ ಎಷ್ಟೊತ್ತು ಸೀರೆ ಉಟ್ಕೋತೀನಿ ಅಂದಂಗೆ ಇದು ಹೆಂಗೈತಿ ನೆಕ್ಲೆಸ್ ಹೌದು ಎಷ್ಟು ಚೆನ್ನಾಗಿದೆ ಎಷ್ಟು ತೊಲೆ ಐತಿ ಇದ 5 ತೊಲ ಐತಿ ಹೌದಾ ಯಾರ್ದಿದ ಇನ್ಯಾರ್ದ ಮನಿ ಸೊಸಿಗೆ ಅಂತ ಅತ್ತಿಯರ್ ಮಾಡ್ಸಿದ್ರಂತ 3ನೇ ಸೊಸಿಗೆ ಅಂತೇಳಿ ನಿಂಗೊಂದು ಕೊಟ್ಟಿದ್ರೆ ನಂಗೊಂದು ಕೊಟ್ಟಿದ್ರೆ ಇದು 3ನೇ ಸೊಸಿಗೆ ಅಂದ್ರೆ ನಮ್ಮ ತಂಗಿ ಕೊಡ್ಬೇಕೀಗ ಅಲ್ಲೇ ತಾಳಿ ಕಟ್ತಿದ್ದಂಗೆ ಕೊಳ್ಳಾಗ ಹಾಕ್ಬಿಡ್ತಾರಂತ ಅದನ್ನ ಅತ್ತಿಯರ್ ಒಂದು ಬ್ಯಾಗ್ನಾಗ ಹುಷಾರ ತೆಗೆದಿಟ್ಕೊಂತ ಕೊಡಕತ್ರ ನಾನು ನಿಂಗೆ ತೋರ್ಸೋಣ ಅಂತ ತೊಗೊಂಬಂದೆ ಚಲೋ ಐತಿ ಇಷ್ಟೇ ಯಾಕ ನನ್ನ ತಂಗಿ ಮನೆ ಸೊಸಿ ಆದ್ರೆ ಅಯ್ಯೋ ದೇವ್ರೆ ಸರಿ ಪಟ್ ತಯಾರಾಗಿ ನಾನು ಹೋಗ್ಬರ್ತೇನೆ ತಂಗಿನ ಈ ಮನೆ ಸೊಸಿ ಹಾಕಳ ಅಂತೇಳಿ ಎಷ್ಟು ಹಿರಿ ಹಿಗ್ಗಾಕತ್ತಾಳ ನೋಡು ಎಲ್ಲ ನನ್ನ ಕರ್ಮ ಆ ವಂದನ ಹೋಗ್ಬೇಕಿ
ಹಾಳಾದ ತಗ ನಿನ್ನೆ ಅವಸರ ಪಟ್ಟ ಅವ್ರ ಅಪ್ಪನ ಮಾತು ಕೇಳಿ ಇಲ್ಲಿ ಕರ್ಸಿ ಮತ್ತೆ ಯಾರ ಕಡೆ ಮರ್ಯಾದೆ ತೆಗೆಸ್ಕೊಂಡ್ಲು. ಅಪ್ಪ ಶಶಿ ಇದು ಏನು ಇಷ್ಟು ಖುಷಿ ಆಯ್ತಾ ಯಾರಿಗೆ? ಇದೇನ ಅದಕ್ಕೆ ಹಿಂಗೆ ಕೇಳ್ತೀರಿ? ನನ್ನ ಮದುವೆ ಅಲ್ಲಿ ಇವತ್ತ? ಹೌದು. ಅಲ್ಲ ನಿಂಗೆ ಈ ಮದುವೆ ಇಷ್ಟ ಇಲ್ಲಲ್ಲ? ನೀವಂದ ನಾನು ಎಷ್ಟು ಪ್ರೀತಿಸ್ತಿದ್ದಿ. ಅದು ಕರೆ ಆದ್ರೆ ಅದೆಲ್ಲ ಮುಗ್ದೋದ್ ಕತಿ ಅದಕ್ಕೆಮ್ಮ. ಸರಿ ಇಲ್ಲ, ದುಷ್ಟ್ರ ಕಂಡ್ರೆ ದೂರ ಇರ್ಬೇಕಂತ ಅವು ಹೇಳ ಅದಕ್ಕೆ. ಅಯ್ಯೋ ಹುಡುಗ ಪಾಪ, ಹುಡುಗಿ ಏನು ಮಾಡೈತಿ ಅವರಪ್ಪ ಏನಾರು ಹೇಳ್ಕೊಡೋದಕ್ಕೆ. ಹುಡುಗಿ ಬಂಗಾರದಂಗಿತ್ತಪ್ಪ, ನೀ ಯಾಕಿನ್ನೇ ಮಾಡ್ಕೋಬೇಕಿತ್ತು. ಮೇಡ್ ಫಾರ್ ಈಚ್ ಅದರ್ ಗೊತ್ತಾ? ಥೋ ನೀನು ಹುಚ್ಚರಂಗೆ ಹೋಗಿ ಹೋಗಿ ಇವ್ರ ತಂಗಿನ ಮದುವೆ ಮಾಡ್ಕೊಳತಿ. ಅದಕ್ಕೆ ಏನು ನಾಲೆಜ್ ಐತಿ? 3 ಪೈಸಾ ಬುದ್ಧಿ ಇಲ್ಲ, ಏನು ನಾಲೆಜ್ ಇಲ್ಲ. ಹೋಗಿ ಹೋಗಿ ಅಕ್ಕಿನ ಮದುವೆ ಮಾಡ್ಕೊಳಕತ್ತಿ. ರೇಖಾ ತೀರ ತಯಾರಕ್ಕೆ ನೀಗ ಸೀರೆ ಉಟ್ಕೊಳಕ್ ಹೊಂಟೇನಿ. ಅವಂಗ ಯಾರನ್ನ ಮದುವೆ ಮಾಡ್ಕೋಬೇಕು ಯಾರನ್ನ ಮಾಡ್ಕೋಬಾರ್ದು ಅಂತ ಗೊತ್ತೈತಿ ಏನ? ನೀ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಪಾಪ. ಮೈದ್ನನ್ ಜೀವನದ ಬಗ್ಗೆ ಅದು ಎಷ್ಟು ಕಾಳಜಿ ನಿನಗಲ್ಲ. ಬೇಜಾರು ಮಾಡ್ಕೋಬೇಡ ಬಿಡ ಏನ? ಹ್ಞೂ ಅತ್ತೀರ ಸರಿ ಬರ್ತೀನಿ. ಬರೋದಷ್ಟೇ ಅಲ್ಲ, ಪಟ್ಟಂತ ತಯಾರಾಗ, ಲೇಟ್ ಆಕತಿ. ನೀನು ಇವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೊಬೇಡಪ್ಪ ಏನು? ಯಾವಾಗೂ ನಾವು ಯಾರನ್ನ ಇಷ್ಟಪಡ್ತೀವಿ ಅವ್ರಿಗಿಂತ ನಮ್ಮನ್ನ ಇಷ್ಟಪಡೋರನ್ನ ಮದುವೆ ಮಾಡ್ಕೊಂಡ್ರೆ ಜೀವನದಾಗ ಭಾಳ ಚೆನ್ನಾಗಿರ್ತೀವಿ ಏನು? ತಲೆ ಕೆಡ್ಸ್ಕೊಬೇಡ. ಹೋವ ಆಯ್ತು. ಹಾ ಸರಿ ಸರಿ. ಬರ್ರಿ ಅಲ್ಲೇ ಬರ್ರಿ, ಅಲ್ಲೇ ನೇರವಾಗಿ ಅಲ್ಲೇ ಬಂದ್ಬಿಡ್ರಿ. ಬರ್ತೀವಿ ಈಗ. ಆತ ನಮ್ಮನಿಂದ ಏಟತ್ತ 5 ನಿಮಿಷದ ದಾರಿ ಬಂದೇ ಬಿಟ್ವಿ. ಸರಿ ಸರಿ. ಶಾಂತ ಹೆಂಗಾಗಿತ್ತು ಅರಿವಿ? ಚಲೋ ಆಗೈತಲ್ಲ? ಹ್ಞೂ ರೀ ಚಲೋ ಆಗೈತಿ. ನಾನು ಸೀರೆ ಉಟ್ಕೊಳಕ್ ಹೊಂಟೇನಿ ಈಗ. ದೌಡ ಅಲ್ಲಿ ಫೋನ್ ಮಾಡಿದ್ರಿ ಈಗ ಬಿಟ್ಟಾರಂತ ಮನಿನ. ಅವ್ರಿಗೆ ಇಲ್ಲಿ ಬರಾಕ ಏನಿಲ್ಲ ಅಂದ್ರ 1 ಗಂಟೆನಾರ ಬೇಕು. ನಮ್ದು ಇಲ್ಲಿಂದ ಒಂದು 10 ನಿಮಿಷದ ದಾರಿ ಅಲ್ಲ, ಅದಕ್ಕೆ ನಾನು ಈಗ ಬರ್ತೀವಿ ಅಂತ ಹೇಳಿದೆ. ಪಟ್ಟಂತ ತಯಾರಾಗ. ಅವ್ರು ಬರೋದ್ರಾಗ ನಾವು ಗುಡಿಯಾಗ ಹೋಗಿ ಎಲ್ಲ ತಯಾರು ಮಾಡ್ಬೇಕಲ್ಲ, ಕೆಲ್ಸ ಬೇಕಾದಷ್ಟು ಅದಾವ. ನೀವೇನು ಬೀಗ್ರೋದಂಗ ಹೊಂಟೆಲಿ ಈಗ ಹೋಗು ಪಟ ಅವು ತಾಳಿ ಅದು ಎಲ್ಲ ಇಟ್ಕೊಂಡಿರಲ್ಲ, ತಾಳಿ ಮಾಲಿ ಉಡಿ ತುಂಬು ಸಾಮಾನ ಮುತ್ತೈದರ್ಗೆ ಎಲ್ಲ ಇಟ್ಕೊಂಡೇವಿ. ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ, ಪ್ರತಿಯೊಂದು ಇಟ್ಕೊಂಡೇವಿ. ಮತ್ತ ಅದು ಅಲ್ಲಿ ಹೋಗಿ ಅದಿಲ್ಲ ಇದಿಲ್ಲ ಇವೆಲ್ಲ ಯೋಚನೆ ಮಾಡಂಗಿಲ್ಲ. ಹೇಳಾತೀನಿ ಹುಡುಗ ತಯಾರದ ಅನ್ನೋದಿಲ್ಲ. ಖುಷಿಯಾಗಿ ನಕ್ಕೊಂತದಾನ, ಏನ್ ಬೇಜಾರಾಗ್ಯಾನ? ಖುಷಿಯಿಂದ ಅದನ್ರಿ, ನಕ್ಕೊಂತದಾನ, ಬೇಜಾರೇನಾಗಿಲ್ಲ. ಸರಿ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112